BJP ಅವ್ರು ಬಂಡಾಯ ಇದ್ದಾರಲ್ಲ, ಅದನ್ನು ಕೇಳ್ರಿ, ಅದು ಇಂಪಾರ್ಟೆಂಟ್ ಇರೋದು. ನೀವು ಅದನ್ನ ಬಿಟ್ಟು ಬರೀ ನಮ್ಮ ಪಾರ್ಟಿದೇ ಕೇಳ್ತೀರಿ ನೀವು. BJP ಬಂಡಾಯ ಅಂತಲ್ಲ, ಅವ್ರದ್ದು ಏನಾಗಿದೆ, ಸೋಲು ಒಪ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತು ಈ ಸರಿ ಸಿದ್ದೇಶ್ವರ ಮನೆ ಕುಟುಂಬಕ್ಕಲ್ಲ, ರೇಣುಕಸ್ವಾಮಿಗಲ್ಲ, ಮೋದಿ ತಂದು ನಿಲ್ಸಿದ್ರು ಇವತ್ತು ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆಯಲ್ಲಿ ಗೆಲ್ತದೆ ಅಂತ ಗೊತ್ತು. ಸೋಲು ನಾಳೆ ಸೋತ ಮೇಲೆ ನಮ್ಮಿಂದ ಸೋಲ್ತು ಅಂತ ಹೊಣೆ ಹೊತ್ಕೊಬಾರ್ದು ಅಂತ ಅಡ್ವಾನ್ಸ್ ಆಗಿ ಅವರು ಈ ಥರ ಒಂದು ಪಿತೂರಿ ಮಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ. ಒಂದು ಎರಡನೇದು, ಅವ್ರಿಗೆ ತಾಕತ್ತಿದ್ದರೆ, ಏನು ರೇಣುಕಸ್ವಾಮಿ ಅಂಡ್ ಟೀಮ್ ಅವ್ರಿಗೆ ತಾಕತ್ತು ಅನ್ನೋದಿದ್ದರೆ BJPನ ಬೆಂಬಲಿಸಿ ಗೆಲ್ಸ್ಕೊಂಬರಲಿ, ನಾನು ಚಾಲೆಂಜ್ ಮಾಡ್ತೀನಿ. ತಾಕತ್ತಿದ್ರೆ ಗೆಲ್ಸ್ಕೊಂಬರಲಿ. ಅವ್ರೇನು BJP ಗೆಲ್ಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ತಾಕತ್ತಿದ್ರೆ ಅವ್ರು ಒಗ್ಗಟ್ಟಾಗಿ ಗೆಲ್ಸ್ಕೊಂಬರಕ್ಕೆ ಹೇಳ್ರಿ. ಸೋಲನ್ನ ಈ ರೀತಿನ ವಿಚಿತ್ರ ಏನಂತಾರಲ್ಲ ಪದ, ವಿಚಲಿತ ಆಗಿ ಈ ರೀತಿ ವ್ಯವಸ್ಥೆ ಮಾಡ್ಕೊಬಾರ್ದು BJP ಅವ್ರು. ತಾಕತ್ತಿದ್ರೆ ಒಗ್ಗಟ್ಟಾಗ್ರಿ, ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸ್ಕೊಂಬರಿ, ನಾನು ರಾಜೀನಾಮೆ ಕೊಡ್ತೀನಿ. ಸಪ್ರೇಟ್ ಅಲ್ಲ, ಒಂದೇ ಕ್ಯಾಂಡಿಡೇಟಾಗಿ ಗೆಲ್ಸೋ ತಾಕತ್ತಿಲ್ಲ. ಸಪ್ರೇಟ್ ಹಾಕಿ ಯಾಕೆ ಗೆಲ್ಸಕ್ಕೆ ಹೋಗ್ತಾರೆ? ಆಮೇಲೆ ಅದೇ ನಾವು ಸಪ್ರೇಟ್ ಆದ್ವಿ, ನಾವು ಡಿವೈಡ್ ಆದ್ವಿ, ಕಾಂಗ್ರೆಸ್ ಗೆಲ್ತು ಅನ್ನೋದು ಬೇಡ. ನಮ್ಮ ತಾಕತ್ತಲ್ಲಿ ನಾವು ಗೆಲ್ತೀವಿ, ತೋರಿಸ್ತೀವಿ. ಅವ್ರೇನು ಒಗ್ಗಟ್ಟಾಗಿ ತಾಕತ್ತಿದ್ರೆ ನಮ್ಮ ಎದುರು ಚುನಾವಣೆ ಮಾಡಿ ಗೆಲ್ಲಿ, ನಾನು ರಾಜೀನಾಮೆ ಕೊಡ್ತೀನಿ. ಅವ್ರೇನಾರು ಗೆದ್ದರೆ BJP ಅವರು. ಯಾವುದೇ ಕಾರಣಕ್ಕೂ ಒಗ್ಗಟ್ಟಲ್ಲ. ಅವ್ರು ಏನು ತಲೆ ಕೆಳ ಮಾಡಿದ್ರು ಗೆಲ್ಲಲ್ಲ ಈ ಸರಿ. ಅದು ಗೊತ್ತಿರೋದಕ್ಕೆ ಅವ್ರದ್ದೆಲ್ಲ ಅವರವರ ಪಿತೂರಿ. ಇದು ನಾವು ಒಗ್ಗಟ್ಟಾಗಿರಿ ಗೆಲ್ತಿದ್ವಿ, ಮಲ್ಲಿಕಾರ್ಜುನ ಕುಟುಂಬನ ಮತ್ತೊಂದು ಸರಿ ಸೋಲಿಸ್ತಿದ್ವಿ. ಈ ರೀತಿ ಪಿತೂರಿ ಮಾಡೋಕ್ಕೋಸ್ಕರ ಡಿವೈಡ್ ಅವರೇ ಹತ್ತಂಗೆ ಮಾಡು ಸತ್ತಂಗೆ ಮಾಡು ಅಂತ ಮಾಡ್ತೀರಿ. ಹೇಳಿದ್ನಲ್ಲ, ತಾಕತ್ತು ಚಾಲೆಂಜ್ ಹಾಕಿದ್ದೀನಲ್ಲ, ಒಗ್ಗಟ್ಟಾಗಿ ಬರಲಿ ಚುನಾವಣೆಗೆ, ತೋರಿಸ್ತೀವಿ. ಯಾರು ಅದು ಹೇಳಿದ್ನಲ್ಲ, ಅವ್ರು ಒಗ್ಗಟ್ಟಾಗಿ ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸ್ಕೊಂಬರಲಿ. ಅವ್ರು ಯಾವ ಕ್ಯಾಂಡಿಡೇಟ್ ಆಗ್ತಾರೋ ಒಬ್ಬರು ಕ್ಯಾಂಡಿಡೇಟ್ ಮಾಡ್ಕೊಂಬರಲಿ. ನಾನೇನಾದ್ರು ಕಾಂಗ್ರೆಸ್ ಪಕ್ಷ ಸೋತ್ರೆ ರಾಜೀನಾಮೆ ಕೊಡ್ತೀನಿ, ಬರ್ಕೊಳ್ರಿ. ಮಿಕ್ರಿ ಇವತ್ತು ರಾಜೀನಾಮೆ ಪತ್ರ ಅಡ್ವಾನ್ಸ್ ಡೇಟಿಗೆ 6ನೇ ತಾರೀಕು ಹಾಕಿ ಕೊಟ್ಟಿರ್ತೀನಿ, ತಗೊಂಡೋಗ್ರಿ. ಕಾಂಗ್ರೆಸ್ ಬರೋದು ಅಲೆ ಇದೆ. ಮಹಿಳೆಯರು ತಾಯಿಯಂದರು ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡೋಕ್ಕೆ ಸಿದ್ಧರಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಚಕ್ರ ಕಟ್ಕೊಂಡು ಓಡಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಗೆಲ್ಲಂಥ ಸಂದರ್ಭದಲ್ಲಿ ಇವರು ನಾವು ಬಂಡಾಯ ಆದ್ವಿ, ಅದಕ್ಕೆ ಇವ್ರು ಗೆದ್ದರು ಅನ್ನೋ ನಮ್ಮ ಮೇಲೆ ಕೂರ್ಸೋದು ಬೇಡ. ನಾಳೆ ಅವ್ರು ತಾಕತ್ತಿದ್ರೆ ಬಂದು ಚುನಾವಣೆ ಮಾಡೋಕ್ಕೆ ಹೇಳ್ರಿ, ಒಗ್ಗಟ್ಟಾಗಿ ತೋರಿಸ್ತೀವಿ. BJP ಅವ್ರು ಬಂಡಾಯ ಇದ್ದಾರಲ್ಲ, ಅದನ್ನು ಕೇಳ್ರಿ, ಅದು ಇಂಪಾರ್ಟೆಂಟ್ ಇರೋದು. ನೀವು ಅದನ್ನ ಬಿಟ್ಟು ಬರೀ ನಮ್ಮ ಪಾರ್ಟಿದೇ ಕೇಳ್ತೀರಿ ನೀವು. BJP ಬಂಡಾಯ ಅಂತಲ್ಲ, ಅವ್ರದ್ದು ಏನಾಗಿದೆ, ಸೋಲು ಒಪ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತು ಈ ಸರಿ ಸಿದ್ದೇಶ್ವರ ಮನೆ ಕುಟುಂಬಕ್ಕಲ್ಲ, ರೇಣುಕಸ್ವಾಮಿಗಲ್ಲ, ಮೋದಿ ತಂದು ನಿಲ್ಸಿದ್ರು ಇವತ್ತು ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆಯಲ್ಲಿ ಗೆಲ್ತದೆ ಅಂತ ಗೊತ್ತು. ಸೋಲು ನಾಳೆ ಸೋತ ಮೇಲೆ ನಮ್ಮಿಂದ ಸೋಲ್ತು ಅಂತ ಹೊಣೆ ಹೊತ್ಕೊಬಾರ್ದು ಅಂತ ಅಡ್ವಾನ್ಸ್ ಆಗಿ ಅವರು ಈ ಥರ ಒಂದು ಪಿತೂರಿ ಮಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ. ಒಂದು ಎರಡನೇದು, ಅವ್ರಿಗೆ ತಾಕತ್ತಿದ್ದರೆ, ಏನು ರೇಣುಕಸ್ವಾಮಿ ಅಂಡ್ ಟೀಮ್ ಅವ್ರಿಗೆ ತಾಕತ್ತು ಅನ್ನೋದಿದ್ದರೆ BJPನ ಬೆಂಬಲಿಸಿ ಗೆಲ್ಸ್ಕೊಂಬರಲಿ, ನಾನು ಚಾಲೆಂಜ್ ಮಾಡ್ತೀನಿ. ತಾಕತ್ತಿದ್ರೆ ಗೆಲ್ಸ್ಕೊಂಬರಲಿ. ಅವ್ರೇನು BJP ಗೆಲ್ಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ತಾಕತ್ತಿದ್ರೆ ಅವ್ರು ಒಗ್ಗಟ್ಟಾಗಿ ಗೆಲ್ಸ್ಕೊಂಬರಕ್ಕೆ ಹೇಳ್ರಿ. ಸೋಲನ್ನ ಈ ರೀತಿನ ವಿಚಿತ್ರ ಏನಂತಾರಲ್ಲ ಪದ, ವಿಚಲಿತ ಆಗಿ ಈ ರೀತಿ ವ್ಯವಸ್ಥೆ ಮಾಡ್ಕೊಬಾರ್ದು BJP ಅವ್ರು. ತಾಕತ್ತಿದ್ರೆ ಒಗ್ಗಟ್ಟಾಗ್ರಿ, ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸ್ಕೊಂಬರಿ, ನಾನು ರಾಜೀನಾಮೆ ಕೊಡ್ತೀನಿ. ಸಪ್ರೇಟ್ ಅಲ್ಲ, ಒಂದೇ ಕ್ಯಾಂಡಿಡೇಟಾಗಿ ಗೆಲ್ಸೋ ತಾಕತ್ತಿಲ್ಲ. ಸಪ್ರೇಟ್ ಹಾಕಿ ಯಾಕೆ ಗೆಲ್ಸಕ್ಕೆ ಹೋಗ್ತಾರೆ? ಆಮೇಲೆ ಅದೇ ನಾವು ಸಪ್ರೇಟ್ ಆದ್ವಿ, ನಾವು ಡಿವೈಡ್ ಆದ್ವಿ, ಕಾಂಗ್ರೆಸ್ ಗೆಲ್ತು ಅನ್ನೋದು ಬೇಡ. ನಮ್ಮ ತಾಕತ್ತಲ್ಲಿ ನಾವು ಗೆಲ್ತೀವಿ, ತೋರಿಸ್ತೀವಿ. ಅವ್ರೇನು ಒಗ್ಗಟ್ಟಾಗಿ ತಾಕತ್ತಿದ್ರೆ ನಮ್ಮ ಎದುರು ಚುನಾವಣೆ ಮಾಡಿ ಗೆಲ್ಲಿ, ನಾನು ರಾಜೀನಾಮೆ ಕೊಡ್ತೀನಿ. ಅವ್ರೇನಾರು ಗೆದ್ದರೆ BJP ಅವರು. ಯಾವುದೇ ಕಾರಣಕ್ಕೂ ಒಗ್ಗಟ್ಟಲ್ಲ. ಅವ್ರು ಏನು ತಲೆ ಕೆಳ ಮಾಡಿದ್ರು ಗೆಲ್ಲಲ್ಲ ಈ ಸರಿ. ಅದು ಗೊತ್ತಿರೋದಕ್ಕೆ ಅವ್ರದ್ದೆಲ್ಲ ಅವರವರ ಪಿತೂರಿ. ಇದು ನಾವು ಒಗ್ಗಟ್ಟಾಗಿರಿ ಗೆಲ್ತಿದ್ವಿ, ಮಲ್ಲಿಕಾರ್ಜುನ ಕುಟುಂಬನ ಮತ್ತೊಂದು ಸರಿ ಸೋಲಿಸ್ತಿದ್ವಿ. ಈ ರೀತಿ ಪಿತೂರಿ ಮಾಡೋಕ್ಕೋಸ್ಕರ ಡಿವೈಡ್ ಅವರೇ ಹತ್ತಂಗೆ ಮಾಡು ಸತ್ತಂಗೆ ಮಾಡು ಅಂತ ಮಾಡ್ತೀರಿ. ಹೇಳಿದ್ನಲ್ಲ, ತಾಕತ್ತು ಚಾಲೆಂಜ್ ಹಾಕಿದ್ದೀನಲ್ಲ, ಒಗ್ಗಟ್ಟಾಗಿ ಬರಲಿ ಚುನಾವಣೆಗೆ, ತೋರಿಸ್ತೀವಿ. ಯಾರು ಅದು ಹೇಳಿದ್ನಲ್ಲ, ಅವ್ರು ಒಗ್ಗಟ್ಟಾಗಿ ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸ್ಕೊಂಬರಲಿ. ಅವ್ರು ಯಾವ ಕ್ಯಾಂಡಿಡೇಟ್ ಆಗ್ತಾರೋ ಒಬ್ಬರು ಕ್ಯಾಂಡಿಡೇಟ್ ಮಾಡ್ಕೊಂಬರಲಿ. ನಾನೇನಾದ್ರು ಕಾಂಗ್ರೆಸ್ ಪಕ್ಷ ಸೋತ್ರೆ ರಾಜೀನಾಮೆ ಕೊಡ್ತೀನಿ, ಬರ್ಕೊಳ್ರಿ. ಮಿಕ್ರಿ ಇವತ್ತು ರಾಜೀನಾಮೆ ಪತ್ರ ಅಡ್ವಾನ್ಸ್ ಡೇಟಿಗೆ 6ನೇ ತಾರೀಕು ಹಾಕಿ ಕೊಟ್ಟಿರ್ತೀನಿ, ತಗೊಂಡೋಗ್ರಿ. ಕಾಂಗ್ರೆಸ್ ಬರೋದು ಅಲೆ ಇದೆ. ಮಹಿಳೆಯರು ತಾಯಿಯಂದರು ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡೋಕ್ಕೆ ಸಿದ್ಧರಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಚಕ್ರ ಕಟ್ಕೊಂಡು ಓಡಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಗೆಲ್ಲಂಥ ಸಂದರ್ಭದಲ್ಲಿ ಇವರು ನಾವು ಬಂಡಾಯ ಆದ್ವಿ, ಅದಕ್ಕೆ ಇವ್ರು ಗೆದ್ದರು ಅನ್ನೋ ನಮ್ಮ ಮೇಲೆ ಕೂರ್ಸೋದು ಬೇಡ. ನಾಳೆ ಅವ್ರು ತಾಕತ್ತಿದ್ರೆ ಬಂದು ಚುನಾವಣೆ ಮಾಡೋಕ್ಕೆ ಹೇಳ್ರಿ, ಒಗ್ಗಟ್ಟಾಗಿ ತೋರಿಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.